ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಬೈರಮಂಗಲದಲ್ಲಿ ಟಿವಿ9ಗೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಧ್ವನಿಯಾಗಿ ಈ ಪಾದಯಾತ್ರೆ, ನಮ್ಮದು ಪ್ರಾಯಶ್ಚಿತ ಯಾತ್ರೆ ಅನ್ನೋದಾದ್ರೆ ನೀವೇನ್ ಮಾಡಿದ್ದು ಅಂತ ಪ್ರಶ್ನಿಸಿದ್ದಾರೆ. ದಿವಸಗಳ ಕಾಲ ನಾವು ಬೆಂಗಳೂರಿಗೆ ಹೊರಟಿದ್ದೇವೆ. ಫ್ರೀಡಂ ಪಾರ್ಕ್ಗೆ ಇದು ಮೊದಲನೇ ದಿವಸ. ಆರ್ ಅಶೋಕ್ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈ ಪಾದಯಾತ್ರೆ ಉದ್ದೇಶ ಇವತ್ತೇನು ಈ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಹಠಮಾರಿತನ ಧೋರಣೆಯನ್ನು ಏನು ಸರ್ಕಾರ ಮಾಡ್ತಿದೆ, ಇದನ್ನು ಕೈ ಬಿಡಬೇಕು. ಕೂಡಲೇ ಈ ಪಾದಯಾತ್ರೆ ನಾವು ಜನರ ಧ್ವನಿಯಾಗಿ, ರೈತರ ಧ್ವನಿಯಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾಂಗ್ರೆಸ್ನವ್ರು ಏನೇ ವ್ಯಂಗ್ಯ ಆಡಿದ್ರು ಕೂಡ ಜನ ಇವತ್ತು ಇಡೀ ರಾಜ್ಯದ ಮೂಲೆಯಿಂದ ಈ ರೈತರ ಪರವಾಗಿ ನಿಲ್ಲಕ್ಕೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಯಶಸ್ವಿ ಪಾದಯಾತ್ರೆಯಾಗಿ ಹೊರಹೊಮ್ಮುತ್ತೆ. 10,000 ಜನ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೊರಟಿದ್ದಾರೆ. 10,000ಕ್ಕೂ ಹೆಚ್ಚು ಜನ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರ ಜೊತೆ ಹೆಜ್ಜೆಯನ್ನು ಹಾಕ್ತಾರೆ. ವರ್ಡಿಂಗ್ಸ್ಗಳನ್ನ ಹಾಕಿದ್ದಾರೆ. ಪ್ರಾಯಶ್ಚಿತ್ತ ಯಾತ್ರೆ ಅಂತ. ಹೌದು, ನಾವು ಪ್ರಾಯಶ್ಚಿತ್ತ ಪಡ್ತೀವಿ ಅಂತ ಒಂದು ವೇಳೆ ನಾವು ಮಾಡಿದರೆ, ನೀವೇನು ಮಾಡ್ತಾಯಿದ್ದೀರಿ? ನೀವು ಯಾವ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಇದನ್ನು 33,000 ಕೋಟಿ ಲಾಭ ಮಾಡಕ್ಕೆ ಕೊಟ್ಟಿದ್ದೀರಿ? ಇದು ಲಾಭದ ಯಾತ್ರೆನಾ, ಇಲ್ಲ ದುಡ್ಡೋಡಿಯ ಯಾತ್ರೆನಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮತ್ತು ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಶಾಂತ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಪ್ರಶಾಂತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗುತ್ತೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ. ಹೇಗೆ ನಡೆದಿದೆ ಸಿದ್ಧತೆ ಅಂತ ಪ್ರಶಾಂತ್? ಮಧುಶ್ರೀ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಇವತ್ತು ಬೃಹತ್ ಆದಂತಹ ಪಾದಯಾತ್ರೆಗೆ ಜೆಡಿಎಸ್ ಮುಂದಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾದಯಾತ್ರೆ ಆರಂಭವಾಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯದ ಮೂಲೆಗಳಿಂದ, ವಿವಿಧ ಜಿಲ್ಲೆಗಳಿಂದಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು, ರೈತರು ಕೂಡ ಆಗಮಿಸಿದ್ದಾರೆ. ನಾನು ಆ ಪಾದಯಾತ್ರೆ ಹೊರಡುವಂತ ಸ್ಥಳದ ಹತ್ರ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಸಾಕಷ್ಟು ಜನರು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕೋ ನಿಟ್ಟಿನಲ್ಲೂ ಕೂಡ ಬಂದಿರೋದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಪ್ರತಿಭಟನಾ ಸ್ಥಳ ಏನಿತ್ತು ಬೈರಮಂಗಲ, ಅಲ್ಲಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಬೈರಮಂಗಲದಿಂದ ಬಿಡದಿವರೆಗೂ ಕೂಡ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಬಂದಿದ್ದಾರೆ. ಜೊತೆಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ. ಆಗಮಿಸಿದ ನಂತರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಹಾಗೂ ಅಶೋಕ್ ಅವರು ಚಾಲನೆ ಕೊಡ್ತಾರೆ. ಅದಾದ ನಂತರದಲ್ಲಿ ಪಾದಯಾತ್ರೆ ಸಾಗುತ್ತೆ. ಹೀಗಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋ ನಿಟ್ಟಲ್ಲಿ, ಈ ಭಾಗದ ರೈತರಿಗೆ ಬೆಂಬಲವನ್ನು ಸೂಚಿಸುವ ನಿಟ್ಟಲ್ಲಿ, ಈ ಒಂದು ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುವ ನಿಟ್ಟಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದಲೂ ಪ್ರತಿಭಟನೆ ಮಾಡ್ತಿರುವಂತಹ ರೈತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಬಂದು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಈ ಒಂದು ಪಾದಯಾತ್ರೆ ಆರಂಭ ಆಗುತ್ತೆ. ಹೆಜ್ಜೆ ಹಾಕೋದಕ್ಕೆ ಸಾಕಷ್ಟು ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪ್ರಶಾಂತ್. ಮತ್ತೊಂದು ಕಡೆ ಸುನಿಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವಿನ ವಾಕ್ಸಮರ ಹೇಗ್ ನಡೀತಾ ಇದೆ ಅಂತ ಹೇಳಿ, ಇದರ ನಡುವೆ ರೈತರು ಏನ್ ಹೇಳ್ತಾರೆ ಅಂತ ಹೇಳಿ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಮತ್ತು ಅದರ ಪರವಾಗಿ ಆರಂಭದಿಂದಲೂ ಕೂಡ ಹೋರಾಟಗಳು ನಡೀತಾನೆ ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಈ ಪಾದಯಾತ್ರೆ 3 ದಿನಗಳ ಕಾಲ ನಡೆಯುತ್ತಲ್ಲ, ಇದ್ರ ಬಗ್ಗೆ ರೈತರ ಒಪಿನಿಯನ್ ಏನಂತ? ಮಧುಶ್ರೀ, ಈಗಾಗಲೇ ಬಿಡದಿಯಿಂದ ಈಗಾಗಲೇ ಪಾದಯಾತ್ರೆಗೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಪಾದಯಾತ್ರೆ ಕೂಡ ಬಿಡದಿ ಬೈರಮಂಗಲದಿಂದ ಆರಂಭವಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು, ರೈತ ಮುಖಂಡರು, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ನನ್ನ ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಈಗಾಗಲೇ ಅಸಂಖ್ಯಾತ ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು, ರೈತರು ಕೂಡ ಈ ಒಂದು ಪಾದಯಾತ್ರೆ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಬಿಡದಿ ಪಾದಯಾತ್ರೆಗೆ ಚಾಲನೆಯನ್ನು ಕೂಡ ನೀಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಕೂಡ ಜೋರಾಗಿದೆ. ಇವತ್ತು 7 ಕಿಲೋಮೀಟರ್ ಪಾದಯಾತ್ರೆ ಬಿಡದಿ ಬೈರಮಂಗಲದಿಂದ ನಡೆಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಕೂಡ ಜೋರಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟಿಗೆ ಟೀಕೆಯನ್ನು ಕೂಡ ಮಾಡ್ತಾ ಇದೆ. ಇದು ಕೇವಲ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗಾಗಲೇ ರೈತರಿದ್ದಾರೆ, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಒಂದು ಪಾದಯಾತ್ರೆ ಆರಂಭವಾಗುತ್ತೆ, ಹೇಗೆ ಇವತ್ತಿನ ರೂಪರೇಷ ಅಂತ ಹೇಳಿ? ಕೇವಲ ಇನ್ನು 10 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ಸಚಿವರಾದಂತಹ ಕುಮಾರಣ್ಣನವರು, ನಿಖಿಲಣ್ಣನವರು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು,
ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿರವರು ಮತ್ತು ಅಶ್ವಥ್ ನಾರಾಯಣ ಅವರು ಮತ್ತು ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬುರವರು ಮತ್ತು ಭೋಜೇಗೌಡರು ಮತ್ತು ಇನ್ನಿತ ಅನೇಕ ಶಾಸಕರುಗಳು ಮಾಜಿ ಶಾಸಕರು ಆಗಮಿಸ್ತಾ ಇದ್ದಾರೆ. ಪಾದಯಾತ್ರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತ ಹೇಳ್ತಿದ್ದಾರೆ, ಇದನ್ನ ಏನ್ ಹೇಳ್ತೀರಿ ನೀವು? ಯಾವ ರೀತಿ ನೋಡ್ತೀರಿ? ಈ ಪಾದಯಾತ್ರೆ ವಿಧಾನಸೌಧದಲ್ಲಿ ಇರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಬೇಕು. ಈ ರಾಜ್ಯದಿಂದ ಈ ಜಿಲ್ಲೆಯಿಂದ ಹೋದಂತಹ ಮುಖ್ಯಮಂತ್ರಿಗಳು ಪೆನ್ನು ಪೇಪರ್ನ ಇಸ್ಕೊಂಡು ಈ ಭಾಗದ ರೈತರಿಗೆ ಮರಣಶಾಸನವನ್ನು ಬರೀತಾ ಇದ್ದಾರೆ. ಅವರಿಗೆ ಈ ಕೂಗನ್ನ ಸೇರಿಸಬೇಕು, ಈ ಕೂಗು ಅವರಿಗೆ ಕೇಳಿಸ್ಬೇಕು. ಈ ಸರ್ಕಾರಕ್ಕೆ ಕಿವಿ ಮೂಗು ಕಣ್ಣು ಇಲ್ಲ, ಅದನ್ನು ತೆರೆಸಬೇಕು ಅನ್ನುವ ಉದ್ದೇಶದಿಂದ ಏನು ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ, ಆ ನೋಟಿಫಿಕೇಶನ್ ಈ ತತ್ಕ್ಷಣವೇ ರದ್ದು ಮಾಡಬೇಕು, ಈ ಪ್ರಾಜೆಕ್ಟ್ ನ ಕೈ ಬಿಡಬೇಕು ಅನ್ನುವ ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಹೋರಾಟ ಇದು ಬಿಡದಿ ಟೌನ್ಶಿಪ್ ನ ಕೈ ಬಿಡ್ಲಿಲ್ಲ ಅಂದ್ರೆ ಹೋರಾಟ ಹೇಗಿರುತ್ತೆ? ಉಗ್ರವಾದ ಹೋರಾಟ ಇರುತ್ತೆ. ನಾವು ಎಲ್ಲಾ ರೈತರು, ಕರ್ನಾಟಕದ ಎಲ್ಲಾ ಭಾಗದ ರೈತರು ಬಂದು ಉಗ್ರವಾದ ಹೋರಾಟ ಬೆಂಗಳೂರಲ್ಲಿ ತಾಳ್ತೀವಿ. ಈ ಹೋರಾಟಕ್ಕೆ ಮಧುಶ್ರೀ, ಇದಿಷ್ಟು ರೈತರ ಮಾತು. ಇಲ್ಲಿ ಸೇರುವಂತ ಕಾರ್ಯಕರ್ತರ ಮಾತು. ನಾನು ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ರೈತರು ಭಾಗಿಯಾಗಿದ್ದಾರೆ. ಈ ಒಂದು ಟೌನ್ಶಿಪ್ ಕೈ ಬಿಡುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅನ್ನೋ ಒಂದು ದೊಡ್ಡ ಮಟ್ಟದ ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಸುನೀಲ್. ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.